ಸ್ನೇಹಿತರೆ, BSNL ನ 5G ಪ್ರಕಟಣೆಯಾಗಿದೆ. ಜಿಯೋ, ಏರ್ಟೆಲ್, ಐಡಿಯಾ, ವೋಡಾಫೋನ್ ಹಿಂದೆ ಸರಿಯುವುದಕ್ಕೆ ಸಿದ್ಧವಾಗಿವೆ. BSNL ಜೊತೆಗೆ ಟಾಟಾ ಕೈ ಜೋಡಿಸಿದೆ. ಹಾಗಿದ್ರೆ ಇದರಿಂದ ಭಾರತದ ಟೆಲಿಕಮ್ಯುನಿಕೇಶನ್ ಕ್ಷೇತ್ರದಲ್ಲಿ ಮುಂದೇನಾಗುತ್ತೆ? ಟಾಟಾ ಹಾಗೂ BSNL ನ ಹೋಮ್ ಕಮ್ಮಿಂಗ್ ಜಿಯೋ, ಏರ್ಟೆಲ್, VI ಹಾಗೆ ಇತರ ಕಂಪನಿಗಳಿಗೆ ಬೆವರಿಳಿಸಿದೆ. ನಿಜವಾಗಿಯೂ BSNL ಸುನಾಮಿಯಂತೆ ಮುಂದೆ ಸಾಗ್ತಿದೆ. ಇತರ ಟೆಲಿಕಾಂ ಕಂಪನಿಗಳನ್ನ ಧೂಳಿಪಟ ಮಾಡುವ ರೀತಿಯಲ್ಲಿ BSNL ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತಿದೆ. ಯಾಕಂದ್ರೆ ಈಗ BSNL ತನ್ನ ಗ್ರಾಹಕರಿಗಾಗಿ ಹೊಸ ಅವತಾರವನ್ನ ಪಡೆಯುತ್ತಿದೆ. ಮತ್ತೊಂದು ಕಡೆ BSNL ನ ಕಾರ್ಯಾಲಯದಲ್ಲಿ ಜನ ಗುಂಪು ಗುಂಪಾಗಿ ಕಾಣಿಸ್ತಿದ್ದಾರೆ. ಯಾಕಂದ್ರೆ ಈಗ BSNL ಮೊದಲಿನಂತಿಲ್ಲ, ಅದರ ಪವರ್ ರತನ್ ಟಾಟಾ ಕೈಗೆ ಬಂದಿದೆ. ಹಾಗಾಗಿ ಟಾಟಾ ಹಾಗೂ BSNL ಸೇರಿ ಎಂತಹ ಪ್ಲಾನ್ ಗಳನ್ನ ಮಾಡಲು ಹೊರಟಿವೆ ಅಂದ್ರೆ ಅವು ಜಿಯೋ ಹಾಗೆ ಏರ್ಟೆಲ್ಗೆ ದೊಡ್ಡ ಹೊಡೆತವಾಗಿ ಬದಲಾಗಲಿವೆ. BSNL 5G ಸಿಮ್ಗಳನ್ನ ಬಿಡುಗಡೆ ಮಾಡಿದ ಕೂಡಲೇ ಹೈ ಸ್ಪೀಡ್ ನೆಟ್ವರ್ಕ್ ಅನ್ನ ನೀಡಲು ಮುಂದಾಗಿದೆ. ಇದರಿಂದ BSNL ನ ವೇಗ 6 ಪಟ್ಟು ಹೆಚ್ಚಾಗಲಿದೆ. ಈಗಾಗಲೇ 2 ಲಕ್ಷಕ್ಕೂ ಅಧಿಕ ಬಳಕೆದಾರರು BSNL ನ ಸೇರಿಕೊಂಡಿದ್ದಾರೆ. BSNL ಮಾಡ್ತಿರೋ ಹೊಸ ಪ್ರಯೋಗಗಳು ಜಿಯೋ ಹಾಗೆ ಇತರ ಟೆಲಿಕಾಂ ಕಂಪನಿಗಳನ್ನ ಮೂಲೆಗುಂಪು ಮಾಡ್ತಿದೆ. BSNL ದೇಶದಾದ್ಯಂತ 5G ನೆಟ್ವರ್ಕ್ನ ಅತಿ ಕಡಿಮೆ ದರದಲ್ಲಿ ಒದಗಿಸಲು ಮಾಡ್ತಿರುವ ಕ್ರಮಗಳೇನು ಈ ವಿಡಿಯೋದಲ್ಲಿ ನೋಡೋಣ. ನೀವು BSNL ನ ಸಪೋರ್ಟ್ ಮಾಡೋದಾದರೆ ಈ ವಿಡಿಯೋವನ್ನ ಲೈಕ್ ಮಾಡಿ. ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಜಿಯೋ ಬೆಲೆಯನ್ನ ಹೆಚ್ಚು ಮಾಡಿದ ಬೆನ್ನಲ್ಲೇ ಏರ್ಟೆಲ್, ವೋಡಾಫೋನ್ಗಳು ಸಹ ದರವನ್ನ ಹೆಚ್ಚು ಮಾಡಿದ್ದು ಪ್ರಜೆಗಳು ಜಿಯೋ ವಿರುದ್ಧ ರೊಚ್ಚಿಗೇಳುವಂತೆ ಮಾಡಿತ್ತು. ವೋಡಾಫೋನ್, ಏರ್ಟೆಲ್ಗಳು ಬಳಕೆದಾರರನ್ನ ಆಕರ್ಷಿಸಲು ಯಾವುದೇ ಅವಕಾಶವನ್ನ ಕೂಡ ಬಿಡ್ತಿಲ್ಲ. BSNL ಟಾಟಾ ಜೊತೆಗೆ ಸೇರಿಕೊಂಡು ದೊಡ್ಡ ಹೆಜ್ಜೆಯನ್ನೇ ಇಟ್ಟಿದೆ. ಇದರಿಂದ ಜಿಯೋ, ಏರ್ಟೆಲ್ ಹಾಗೂ ವೋಡಾಫೋನ್ ಪ್ರಪಾತಕ್ಕೆ ಬೀಳಲಿವೆ. BSNL ಹೈ ಸ್ಪೀಡ್ ಇಂಟರ್ನೆಟ್ ನೀಡುವುದು ಮಾತ್ರವಲ್ಲದೆ ತನ್ನ ದರದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು BSNL ತನ್ನ ಟ್ವಿಟರ್ ಖಾತೆಯಲ್ಲಿ ತಿಳಿಸಿದೆ. BSNL ಉತ್ತಮ ಸೇವೆಯೊಂದಿಗೆ ನ್ಯಾಯಯುತ ದರವನ್ನ ನೀಡಲು ಬಯಸುತ್ತದೆ ಎಂದು ಹೇಳಿಕೊಂಡಿತು. ಒಂದು ಬಾರಿ ಅವಸಾನದ ಹಂಚಿಗೆ ಬಂದಿದ್ದ BSNL ಈಗ ಮೈಕೊಡವಿ ಎದ್ದು ನಿಂತಿದೆ. ಇದರಿಂದಲೇ BSNL ಎಂತ ದೊಡ್ಡ ನೆಟ್ವರ್ಕ್ ಎನ್ನುವುದು ತಿಳಿಯುತ್ತೆ. BSNL ಕಾಲು ಕೆದರಿ ಮಾರ್ಕೆಟ್ಗೆ ನುಗ್ಗಿದೆ. ಜಿಯೋ ಹಾಗೂ ಇತರ ಕಂಪನಿಗಳಿಗೆ ಸರಿಯಾದ ಪಾಠವನ್ನ ಕಲಿಸಲು BSNL ಮುಂದೆ ಬರ್ತಿದೆ. ಜಿಯೋ, ಏರ್ಟೆಲ್, VI ದರಗಳು ಒಂದೇ ಬಾರಿ ಗಗನಕ್ಕೆ ಏರಿವೆ. ಇದಾದ 10 ದಿನಗಳು ಕೂಡ ಕಳೆದಿಲ್ಲ. BSNL ತನ್ನ ಹೊಸ 5G ಅವತಾರವನ್ನ ಮಾರ್ಕೆಟ್ನಲ್ಲಿ ಅನಾವರಣ ಮಾಡಿದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ BSNL ದಿಢೀರ್ನೆ ಫಾರ್ಮ್ಗೆ ಬಂದಿದ್ದು ದೊಡ್ಡ ವಿಷಯ. ಟೆಲಿಕಾಂ ಕಂಪನಿಗಳು ದರವನ್ನ ಹೆಚ್ಚು ಮಾಡಿದ್ದು ಮಾರುಕಟ್ಟೆಗೆ ಲಗ್ಗೆ ಇಡಲು BSNLಗೆ ಅವಕಾಶ ಮಾಡಿಕೊಟ್ಟಿತು. ಪ್ರಸ್ತುತ BSNL ನ 2G ಹಾಗೂ 3G ನೆಟ್ವರ್ಕ್ ದೇಶದಾದ್ಯಂತ ವಿಸ್ತರಿಸಿದೆ. ಹಾಗಾಗಿಯೇ 2G ಹಾಗೂ 3G ನೆಟ್ವರ್ಕ್ನ BSNL ಉತ್ತಮವಾಗಿ ನೀಡಲು ಸಾಧ್ಯವಾಗ್ತಿರೋದು. ಹೇಗೆ ಅಂದ್ರೆ ಗ್ರಾಮಗಳು, ಅರಣ್ಯ, ಬೆಟ್ಟ ಗುಡ್ಡಗಳಲ್ಲಿ BSNL ಮಾತ್ರ ಸಿಗುವ ಅದೆಷ್ಟೋ ಪ್ರಾಂತ್ಯಗಳಿವೆ. ಅಂತಹ ಪ್ರಾಂತ್ಯಗಳಲ್ಲಿ ಏರ್ಟೆಲ್, ಜಿಯೋಗಳು ತಮ್ಮ ನೆಟ್ವರ್ಕ್ ಏರ್ಪಾಡು ಮಾಡಿಲ್ಲ. ಯಾಕಂದ್ರೆ ಜಿಯೋ, ಏರ್ಟೆಲ್ ನಂತಹ ಪ್ರೈವೇಟ್ ಕಂಪನಿಗಳ ಗುರಿ ಹಣ. ಅವರಿಗೆ ಬೇಕಾದ ಹಣ ಎಲ್ಲಿರುತ್ತೆ ಅಂದ್ರೆ ನಗರ ಭಾಗದಲ್ಲಿ. ಆದ್ರೆ BSNL ಗುರಿ ಅದಲ್ಲ. BSNL ಜನರಿಗೆ ಸೇವೆಯನ್ನ ಒದಗಿಸಲು ಬಯಸುತ್ತೆ. ಹಾಗಾಗಿಯೇ ಹಳ್ಳಿ ಗುಡ್ಡಗಾಡುಗಳಲ್ಲಿಯೂ ಸಹ BSNL ತನ್ನ ನೆಟ್ವರ್ಕ್ನ ಇನ್ಸ್ಟಾಲ್ ಮಾಡಿದೆ. ಆದ್ರೆ ಇತರ ಕಂಪನಿಗಳು ಬಳಕೆದಾರರಿಂದ ಹಣವನ್ನ ದೋಚುವ ಕ್ರಮಗಳಿಗೆ ಮುಂದಾಗಿವೆ. ಇದರಿಂದ ನಗರ ಭಾಗದಲ್ಲಿ ಜಿಯೋ, ಏರ್ಟೆಲ್ಗಳು ಸ್ಪೀಡ್ ನೆಟ್ವರ್ಕ್ ವಿಸ್ತರಿಸಿದ್ದವು. BSNL ನ 3G ಕೂಡ ಇನ್ನೂ ಕೆಲವು ನಗರಗಳಲ್ಲಿ ಬಲಹೀನವಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ BSNL ಅಂದ್ರೆ ಭಾರತೀಯ ಸಂಚಾರ ನಿಗಮ ಲಿಮಿಟೆಡ್ ಸಾಕಷ್ಟು ಹಣವನ್ನ ನೆಟ್ವರ್ಕ್ ಸುಧಾರಿಸಲು ಖರ್ಚು ಮಾಡಿದೆ. BSNL 5G ನೆಟ್ವರ್ಕ್ನ ಕೂಡ ನೀಡಲು ಈಗ ತಾನೇ ಪ್ರಾರಂಭ ಮಾಡಿದೆ. ಇದು ಒಂದು ರೀತಿಯಲ್ಲಿ ಶುಭವಾರ್ತೆ. ಜಿಯೋ, ಏರ್ಟೆಲ್, ಐಡಿಯಾಗಳು BSNL ಜೊತೆಗೆ ಸ್ಪರ್ಧೆಗೆ ಇಳಿಯಲು ಸಾಧ್ಯವಿಲ್ಲ ಎಂದು BSNL ಹೇಳ್ತಿದೆ. ಯಾಕಂದ್ರೆ BSNL ಈ ವರ್ಷ ಸರ್ಕಾರದಿಂದ 89,000 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಪಡೆದುಕೊಂಡಿದೆ. ಇದರಿಂದ ಕೆಲವು ಪ್ರಾಂತ್ಯಗಳಲ್ಲಿ 4G ಸೇವೆಯನ್ನ ನೀಡಿದೆ. ಈಗ ಇರುವ ಸಂದರ್ಭವನ್ನ ಉತ್ತಮವಾಗಿ ಬಳಸಿಕೊಂಡು ಯಾವುದೇ ಟೆಲಿಕಾಂ ಕಂಪನಿಯೂ ಮಾಡಿರದ ಸಾಹಸವನ್ನ BSNL ಹಠಾತ್ತನೆ ಮಾಡಲು ಹೊರಟಿದೆ. ಟಾಟಾ BSNL ಜೊತೆಗೆ ಕೈ ಜೋಡಿಸಿದೆ. ಹಾಗಾಗಿ BSNL ಮತ್ತೆ ಫಾರ್ಮ್ಗೆ ಎಂಟ್ರಿ ಕೊಟ್ಟಿದೆ. ಟಾಟಾ 10,000ಕ್ಕೂ ಅಧಿಕ 4G ಟವರ್ಗಳನ್ನ ಹಾಕಲಿದೆ. ಇದರಿಂದ BSNL ನ ಬಳಕೆದಾರರ ಸಂಖ್ಯೆ ಹೆಚ್ಚಾಗಿದೆ. ಜಿಯೋ, ಏರ್ಟೆಲ್, ಐಡಿಯಾ, ವೋಡಾಫೋನ್ ಹಾಗೆ ಇತರ ಕಂಪನಿಗಳ ಬಳಕೆದಾರರು ಸಹ
ಮರಳಿ BSNLಗೆ ಹೋಗ್ತಿದ್ದಾರೆ. BSNLಗೆ ಸೇರುತ್ತಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ಹಾಗೆ ಜಿಯೋ, ಏರ್ಟೆಲ್ ಇತರ ಕಂಪನಿಗಳ ಯೂಸರ್ ಕಡಿಮೆ ಆಗ್ತಿದ್ದಾರೆ. BSNL ರಿಚಾರ್ಜ್ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಹೇಳಿದೆ. BSNL ಮೇಲೆ ಬಳಕೆದಾರರಿಗೆ ನಂಬಿಕೆ ಇದೆ. ಇನ್ನು ಟಾಟಾ ಎಂತಹ ಕಂಪನಿ ಎನ್ನುವುದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ BSNL ಹಾಗೂ ಟಾಟಾ ಉತ್ತಮ ಸೇವೆಯನ್ನ ಒದಗಿಸಬಲ್ಲವು ಎನ್ನುವುದು ನಮ್ಮ ಅಭಿಪ್ರಾಯ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಧನ್ಯವಾದ.